ಕದೀಮ ರಾಮಸ್ವಾಮಿಗೆ ಸರ್ವೆ ನಂಬರ್ 103 ಕಬಳಿಸಿ ಕದೀಮ ರಾಮಸ್ವಾಮಿಗೆ రాండిరన్న కూలరైతన్న రాండిరో అన్న రాండిరన్న దళిత రైతన్న రాండిరో అన్న ఎండ్రహన్న గుడుసుల్లో ఇప్పుడు ఎండిరో ಕಬಳಿಸಿರ್ತಕ್ಕಂಥ ಕದೀಮ ರಾಮಸ್ವಾಮಿಗೆ ಸರ್ವೆ ನಂಬರ್ 103 ಕಬಳಿಸಿ ಕದೀಮ ರಾಮಸ್ವಾಮಿಗೆ ಇದು ಯಾರ ಜಮೀನು? ಇದು ಯಾರ ಜಮೀನು? ಇದನ್ನು ಕಬಳಿಸಿರ್ತಕ್ಕಂಥ ಕದೀಮ ಯಾರು? ಇದನ್ನು ಕಬಳಿಸಿರ್ತಕ್ಕಂಥ ಕದೀಮ ಯಾರು? ಆಕರಣ ಹಾಕಿರಿ, ಆಕರಣ ಹಾಕಿರಿ, ಹಾಕಬೇಕಣ್ಣ, ಹಾಕಬೇಕು. ಇದು ಯಾರ ಜಮೀನು? ಇದು ಯಾರ ಜಮೀನು? ಇದು ಯಾರಿಗೆ ಬೇಕು? ಇದು ಯಾರಿಗೆ ಬೇಕು? ಇದು ಯಾರಿಗೆ ಬೇಕು? ಇದು ಯಾರಿಗೆ ಬೇಕು? ಬಂಧುಗಳ ಹೋರಾಟವನ್ನ ನಾವು ಇವತ್ತಿನ ದಿವಸ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ. ಇದು ಹೋರಾಟವಲ್ಲ, ಇದು ಮಾಧ್ಯಮದ ಮೂಲಕ ನಾವು ಬಹಿರಂಗಪಡಿಸಿರ್ತಕ್ಕಂಥ ಸುದ್ದಿ. ಇದು ಯಾಕಂತ ಹೇಳಿದ್ರೆ ಇದು ಕೆಸರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂತ ಒಂದು ಮರವಳ್ಳಿ ಗ್ರಾಮದ ವಾಸಿ ರಾಮಸ್ವಾಮಿ ಒಬ್ಬ ಬಲಿಷ್ಠ ವರ್ಗದವರು. ಆದರೆ ಏನು ಬೇಕಾದ್ರೂ ಈ ಸಮಾಜ ಎಲ್ಲ ಮಾಡಿದ್ರೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಪ್ರಭಾವಿ ರಾಜಕಾರಣಿಗಳಿರುತ್ತೆ, ಯಾರೋ ಒಬ್ಬರು ನಮ್ಮನ್ನು ಹಿಂದಾಕ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತಿನ ದಿವಸ ಸರ್ಕಾರಿ ಗೋಮಾಳವನ್ನು, ಸರ್ಕಾರಿ ಖರಾಬ್ ಜಮೀನನ್ನು ಇವತ್ತು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ. ಇದು ಖರಾಬ್ ಜಮೀನು, ಇದು ನಿಮಗೆ ಸೇರಿರ್ತಕ್ಕಂಥದ್ದಲ್ಲ, ನಿನಗೂ ಎಂದೂ ಸಲ್ಲದು, ನಿಮಗೆ ಎಂದೂ ಸಲ್ಲದು ಅಂತೇಳಿ ಹೇಳಿ ಕೂಡ ಇವರು ಸರ್ವೆ ಅಧಿಕಾರಿಗಳ ಬೌಂಡ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಇವತ್ತಿನ ದಿವಸ ರಾಜಾರೋಷಿಗೆ ಉಳುಮೆ ಮಾಡಿ ನಮಗೆ ಸುಮಾರು ತಲತರಂಥ ರಾಜಕಾರಣಿಗಳಿದ್ದಾರೆ. ಅಂದರೆ ಯಾವ ರಾಜಕಾರಣಿಗೂ ನಾವು ಮಣಿಯಲ್ಲ, ರಾಜಕಾರಣಿಗಳ ಮಾತಿಗೆ ಯಾವ ಮಾತಿಗೂ ನಾವು ಮಣಿಯಲ್ಲ. ಈಗಾಗಲೇ ನಾವು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ಹೇಳಿದ್ದಾರೆ, ಇದು ಸರ್ಕಾರಿ ಗೋಮಾಳ ಜಮೀನು, ಇದನ್ನು ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ನೋಡಿ, ಸರ್ಕಾರಿ ಗೋಮಾಳ ಜಮೀನು ಆದರೆ ತೆರವುಗೊಳಿಸಲೇಬೇಕಂತಂದ್ಬಿಟ್ಟು ಹೇಳಿ ಅವರೂ ಸಹ ಇದನ್ನು ಸರ್ವೆ ಅಧಿಕಾರಿಗಳಿಗೆ ಹೇಳಿ ಕಲ್ಲು ಫಿಕ್ಸ್ ಮಾಡಿದರು. ಆದ್ರೂ ಉದ್ದೇಶಪೂರ್ವಕವಾಗಿ ತನ್ನ ಬಲಿಷ್ಠತನವನ್ನು, ತನ್ನ ಜಾತಿಯ ಬಲಿಷ್ಠತನವನ್ನು ಈ ಕಲ್ಲುಗಳ ಮೇಲೆ ತೋರಿಸಿ ಸರ್ವೆ ಕಲ್ಲುಗಳನ್ನ ಕಿತ್ತಾಕಿದ್ದಾರೆ. ಇಂಥ ಒಂದು ರಾಮಸ್ವಾಮಿಗೆ, ನೀಚಗಟ್ಟ ರಾಮಸ್ವಾಮಿ, ಲಜ್ಜೆಗಟ್ಟ ರಾಮಸ್ವಾಮಿ, ಈ ಒಂದು ಕೀಚಕ ರಾಮಸ್ವಾಮಿ ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ಗುರುವಾರ ಅದು ಸೋಮವಾರದಂದು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಹೋರಾಟ ಮಾಡಿ ಇದೇ ಮಹಿಳಾ ಹೋರಾಟಗಾರರು, ಮಹಿಳಾ ಹೋರಾಟಗಾರ್ತಿಯರ ಮೂಲಕ ನಾವು ಇವತ್ತಿನ ದಿವಸ ಗುಡಿಸಲು ಹಾಕೋಕ್ಕೆ ನಾವು ಮುಂದಾಗಿದ್ದೀವಿ. ಇದರ ವಿಚಾರವಾಗಿ ಪೊಲೀಸ್ ನಮ್ಮ ವಿರುದ್ಧವಾಗಿ ತಪ್ಪಾಗಿ ತಿಳ್ಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ. ದಾಖಲೆಗಳನ್ನ ಪರಿಶೀಲನೆ ಮಾಡಲಿ. ದಾಖಲೆಗಳೇನಾದರೂ ಸರ್ವೆ ನಂಬರ್ 103 ಖರಾಬು ಗೋಮಾಳ ಅಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬಹುದು. ಅದಕ್ಕಂತೂ ನಾವು ಅದಕ್ಕೆಲ್ಲ ವೇಸ್ಟ್ ಮಾಡ್ತೀವಿ. ಆದರೆ ಒಂದು ವೇಳೆ ಈ ಸರ್ವೆ ನಂಬರ್ 103 ಗೋಮಾಳ ಮತ್ತು 2 ಎಕರೆ 26 ಗುಂಟೆ ಇದು ಖರಾಬ್ ಜಮೀನು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಈ 2 ಎಕರೆ 26 ಗುಂಟೆಗೆ ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು. ಎಲ್ಲ ಜಾತಿ ಜನಾಂಗದಲ್ಲಿ ಇವತ್ತಿನ ದಿವಸ ಬಡವರಿದ್ದಾರೆ, ನಿವೇಶನಗಳಿಲ್ದಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುಮಾರು ಮಂದಿ ಇದ್ದಾರೆ. ಅಂಥವರಿಗೆ ಒಂದು 20-30 ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಲಿ, ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನ ನಿಗದಿಪಡಿಸಿ 20-30 ಒಂದು ಖಾಲಿ ನಿವೇಶನ ನಿಗದಿಪಡಿಸಿ ಅವರಿಗೆ ಹಂಚಿಕೆ ಮಾಡಲಿ. ಅದರ ತನಕ ನಾವಂತೂ ಗುಡ್ಸುಡು ಹಾಕೋದಂತೂ ಖಂಡಿತ. ಇದರ ವಿರುದ್ಧ ಏನೇ ಪಿತೂರಿ ನಡಲಿ, ಯಾವ
ಪ್ರಭಾವಿ ವ್ಯಕ್ತಿಗಳು ಬಂದರೂ ಕೂಡ ನಾವು ಇದಕ್ಕೆ ಮಣಿಲಿಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಒಂದು ಸರ್ವೆ ನಂಬರ್ 103ರ ಸಮ್ಯ 2 ಎಕರೆ 26 ಗುಂಟೆ ಜಮೀನನ್ನು ಮುಂದಿನ ವಾರದಲ್ಲಿ ಅಂದರೆ ದಿನಾಂಕ 27ರ ಮೇಲೆ ನಾವು ಇಲ್ಲಿ ಗುಡಿಸಲು ಹಾಕೋಕ್ಕೆ ಮುಂದಾಗ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ತಾಲೂಕು ದಂಡಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿ ಕೊಟ್ಟು ಬಂದಿದ್ವಿ. ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇಲ್ಲ, ಇದು ಒಂದು ಮಾಧ್ಯಮಗಳ ಮೂಲಕ ಈ ರೀತಿ ಗುಡಿಸಲು ಆಗ್ತಾ ಇದ್ದೀವಿ ಅಂತ ಬಿಟ್ಟು ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ. ಇಂಥ ನಮ್ಮ ಹೋರಾಟಗಾರ್ತಿಯರ ಮೂಲಕ, ಈಗ ನಮ್ಮ ಅಕ್ಕ ತಂಗಿಯರ ಮೂಲಕ ಎಲ್ಲರಿಗೂ ಜೈ ಭೀಮ್ ನಮನಗಳು. ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ವತಿಯಿಂದ, ಮಹಿಳಾ ಘಟಕ ವತಿಯಿಂದ ಸರ್ವೆ ನಂಬರ್ 103ರ ಸರ್ಕಾರಿ ಜಮೀನಾಗಿರೋದ್ರಿಂದ ನಮ್ಮ ಸಂಘಟನೆಯಲ್ಲಿ ದುಡಿದಂತಹ ಎಲ್ಲ ಹೆಣ್ಮಕ್ಳಿಗೂ ಯಾವುದೇ ನಿವೇಶನಗಳು ಸಹ ಇರೋದಿಲ್ಲ, ಎಲ್ಲ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಆದ್ದರಿಂದ ಎಲ್ಲ ಸರ್ಕಾರದ ವತಿಯಿಂದ ನಮ್ಮ ಹೆಣ್ಮಕ್ಳಿಗೆ ಈ ಜಮೀನನ್ನು ಮಂಜೂರು ಮಾಡಿಕೊಟ್ಟು ಎಲ್ಲರಿಗೂ ಒಂದು ಗುಡಿಸಲು ಹಾಕ್ಕೊಳ್ಳೋಕ್ಕೆ ಇದು ಮಾಡಬೇಕು. ನೀವು ಏನು ಸರ್ಕಾರ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ಗುಡಿಸಲು ಹಾಕೋ ಮುಖಾಂತರ ನಾವು ನಮ್ಮ ಇದನ್ನು ಹೋರಾಟವನ್ನು ಮುಂದುವರಿಸ್ತೀವಿ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಕನ್ನಡವೆಂದೇ ಭಾವಿಸಿದ ನಮ್ಮ ಪರಮ ಪೂಜ್ಯರು ಮಾಡಿದ್ದಾರೆ.